ನಮಸ್ಕಾರ. ಹಳೆ ಕಾಲದಿಂದ 1907 ನಮ್ಮ ಸೆಂಟ್ರಲ್ ಮುಸ್ಲಿಂ ಅಸೋಸಿಯೇಷನ್ ಯಾವ ಭಾಷೆ ನಮಗೆ ಫಸ್ಟ್ ಲ್ಯಾಂಗ್ವೇಜ್ ಅಲಾಟ್ ಮಾಡಿದ್ದಾರೆ ಆ ಭಾಷೆ ಫಾಲೋ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. 1918 ಕನ್ನಡ ಆ್ಯಸ್ ಎ ಸೆಕೆಂಡ್ ಲ್ಯಾಂಗ್ವೇಜ್ ಕಂಪಲ್ಸರಿ ಮಾಡಿದರು. 1918 ಇವತ್ತುವರೆಗೂ ನಮ್ಮ ಸ್ಕೂಲ್ಸ್ನಲ್ಲಿ, ನಮ್ಮ ಕಾಲೇಜಿನಲ್ಲಿ ಕನ್ನಡಕ್ಕೆ ನಾವು ಪ್ರಿಫರೆನ್ಸ್ ಕೊಟ್ಟಿದ್ದೀವಿ. ನಾವು ಏನಂದರೆ ಜಾಸ್ತಿ ನಮ್ಮ ಕಾಲೇಜಿನಲ್ಲಿ, ನಮ್ಮ ಸ್ಕೂಲ್ನಲ್ಲಿ ಮುಸ್ಲಿಮ್ಸ್ ಇದ್ದಾರೆ. ಅವ್ರ ಮನೆಯಲ್ಲಿ ಎಲ್ಲ ಉರ್ದು ಮಾತಾಡ್ತಾರೆ. ನಾವು ಏನು ಮಾಡಿದ್ದೀವಿ ಅಂದರೆ, ಹಾಗೆ ನೀವು ಉರ್ದು ಮನೆಯಲ್ಲಿ ಮಾತಾಡ್ತೀರಲ್ಲ, ನಮ್ಮ ಹತ್ರ ಬರೋದು ನೀವು 6 ಗಂಟೆ 8 ಗಂಟೆ. ಇಲ್ಲಿ ನೀವು ಕನ್ನಡ ಮಾತಾಡಬೇಕು. ನಮ್ಮ ಕರ್ನಾಟಕದಲ್ಲಿ ನೀವು ಎಲ್ಲಿ ಹೋಗಿದ್ರೆ, ಆಫೀಸ್ ಹೋಗಿದ್ರೆ, ಸ್ಕೂಲ್ನಲ್ಲಿ ಹೋಗಿದ್ರೆ, ಕಾಲೇಜ್ನಲ್ಲಿ ಹೋಗಿದ್ರೆ, ಕಚೇರಿಯಲ್ಲಿ ಹೋಗಿದ್ರೂ ನೀವು ಕನ್ನಡ ಮಾತಾಡಬೇಕು, ಕಲ್ತ್ಕೋಬೇಕು, ಬರೀಬೇಕು, ಓದಬೇಕು. ಓದಿಲ್ಲ ಅಂದರೆ ನಿಮಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡಿದ್ದೀವಿ ಅಂದರೆ, ಅಲ್ಲಿ ನಮ್ಮ ಕಾಲೇಜಿನಲ್ಲಿ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಇಂಗ್ಲೀಷು ಕನ್ನಡ ಬಿಟ್ಟು ಈ ಬೇರೆ ಭಾಷೆ ಮಾತಾಡಬಾರ್ದು. ಒಂದು ವೇಳೆ ಅರ್ಥ ಆಗಲಿಲ್ಲ ಅಂದರೆ ನಮ್ಮ ಟೀಚರ್ಸ್ಗೆ ಅಡ್ವೈಸ್ ಮಾಡಿದ್ರಿ, ಕನ್ನಡನಲ್ಲಿ ಅವ್ರಿಗೆ ಅರ್ಥ ಮಾಡೋವರೆಗೂ ಅವ್ರ ಕೆಪಾಸಿಟಿ ಬರಬೇಕು. ಅದು ಮಾತ್ರ ನಾವು ಕನ್ನಡಕ್ಕೆ ಪ್ರಿಫರೆನ್ಸ್ ಕೊಡ್ತಾ ಇದ್ದೀವಿ. ಕಾಲೇಜು ಇವತ್ತು 50 years ಆಗಿದೆ. ಅಬ್ಬಾಸ್ ಖಾನ್ ಕಾಲೇಜು ನಾವು ಬಂದುಬಿಟ್ಟು 50 years ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ನಾವು ಇವಾಗ ಮೆಹರೂಸ್ ಖಾನ್ಗೆ ನಾವು ಕರೆದಿರೋದು ಯಾಕಂದರೆ, ನಮ್ಮ ಕರ್ನಾಟಕನಲ್ಲಿ ಒಂದೊಂದು ಸತಿ ನಾನು ಹೇಳ್ತೀನಿ, ಬೇರೆ ಕಾಸ್ಟು, ಬೇರೆ ರಿಲಿಜನಿಂದ ಮುಸ್ಲಿಮ್ಸ್ ಬಂದುಬಿಟ್ಟು ಜಾಸ್ತಿ ಹೆಸರು ತಗೊಂಡಿದ್ದಾರೆ ಕನ್ನಡದಲ್ಲಿ. ನಮ್ಮ ಮುಂದೆನೇ ನಮ್ಮ ಹತ್ರ ಎಕ್ಸಾಂಪಲ್ ಇದೆ, ನಿಸಾರ್ ಅಹಮದ್ ಸಾಹೇಬರು. ಇವಾಗ ಮೆಹರೂಸ್ ಖಾನ್ ಯಂಗ್ಸ್ಟರ್, ನಮ್ಮ ಪ್ರಿನ್ಸಿಪಲ್ ಮೇಡಮ್ ವಿದ್ಯಾ, ಶೀಸ್ ಅವರು ಕನ್ನಡ ಲೆಕ್ಚರರ್. ಅವರೇ ಬಂದ್ಬಿಟ್ಟು ಆಶ್ಚರ್ಯ ಪಡ್ತಾ ಇದ್ದಾರೆ, ಮೆಹರೂಸ್ ಖಾನ್ ಅಂತ ಒಬ್ಬ ವ್ಯಕ್ತಿ ಮುಸ್ಲಿಂ ಆಗಿಬಿಟ್ಟು ಇಷ್ಟು ಕನ್ನಡ ಮಾತಾಡ್ತಾರೆ. ಕನ್ನಡ ಒಂದು ರಿಲಿಷನ್ ಭಾಷೆ ಇಲ್ಲ, ಕನ್ನಡ ಇಸ್ ಫಾರ್ ಆಲ್. ಸೊ ದಟ್ ಈಸ್ ದ ರೀಸನ್ ನಾವು ಏನು ಅಂದರೆ ಕನ್ನಡಕ್ಕೆ ಪ್ರಿಫರೆನ್ಸ್ ಕೊಟ್ಬಿಟ್ಟು ಕರ್ನಾಟಕ ರಾಜ್ಯದಲ್ಲಿ ನಾವು ಕನ್ನಡ ಎಕ್ಸ್ಪ್ಯಾಂಡ್ ಮಾಡಬೇಕು. ಅದೇ ಥರ ನಾವು ಕನ್ನಡ ಪ್ರಮೋಟ್ ಮಾಡಬೇಕು ಅಂತ ಈ ಥರ ಫಂಕ್ಷನ್ಸ್ ಮಾಡೋದು.